ಇಂದು ನಾನು ಮೈಕ್ರೋವೇವ್ ಓವನ್ನಲ್ಲಿ ಈಸಿಯಾಗಿ ಹಾಲು ಯಾವ ಥರ ಕಾಯಿಸ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಹಾಲು ತುಂಬ ನಾವು ಭಯ ಪಟ್ಕೊಂಡು ಸ್ಟವ್ ಮೇಲೆ ಹಾಲು ಇಡ್ತೀವಿ, ಉಕ್ತು ಏನೋ ಚೆಲ್ಲುತ್ತು ಅನ್ನೋ ಥರ. ಇಲ್ಲಿ ಮೈಕ್ರೋ ಓವನ್ನಲ್ಲಿಟ್ಟರೆ ಆಟೋಮೆಟಿಕ್ಕಾಗಿ ಹಾಲು ಕಾಯ್ದ ಮೇಲೆ ತಾನೇ ಆಫ್ ಆಗುತ್ತೆ. ಹಾಗಾಗಿ ನಾವು ತುಂಬ ಈಸಿಯಾಗಿ ಹಾಲನ್ನ ಕಾಯಿಸ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ಸ್ಟವ್ ಮೇಲೆ ಇಟ್ಟಾಗ ನಾವು ಉಕ್ಕುತ್ತೆ ಅಂತ ಅಲ್ಲೇ ನಿಂತ್ಕೊಂಡು ಕಾಯಿಸ್ಬೇಕಾಗತ್ತೆ, ಉಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ಹಾಲು ಉಕ್ಕೋದಿಲ್ಲ. ಇನ್ನೊಂದೇನು ಅಂದರೆ ತಳ ಹತ್ತುತ್ತೆ, ಯಾಕಂದರೆ ಮತ್ತೆ ಹಾಲು ಕಾಯಿಸ್ಕೊಂಡಾಗ ತಳ ಹತ್ತೋದು ಸಹಜ. ಹಾಗಾಗಿ ಇದರಲ್ಲಿ ತಳ ಕೂಡ ಹತ್ತೋದಿಲ್ಲ. ಹಾಗಾಗಿ ತುಂಬ ಈಸಿಯಾಗಿ ಹಾಲನ್ನ ಕಾಯಿಸ್ಕೋಬೋದು. ಬನ್ನಿ ನೋಡೋಣ ಹಾಲು ಯಾವ ಥರ ಕಾಯಿಸ್ಕೊಬೇಕು ಅಂತ ನಾನೀಗ ಹೇಳ್ತಾ ಇದ್ದೀನಿ. ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಲನ್ನ ಯಾವ ಥರ ಕಾಯಿಸ್ಕೋಬೇಕು ಅಂತ ನೋಡೋಣ. ಈಗ ನಾನು 1 ಲೀಟ್ರು 2 ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ. ಹಾಫ್ ಲೀಟ್ರದು 2 ಪ್ಯಾಕೆಟ್ ಹಾಲಿದೆ. ಈ ಹಾಲು ಕಾಯಿಸೋದಕ್ಕೆ ಕಂಟೈನರು ಇದು ಓವನ್ ಜೊತೆಗೇ ಬಂದಿದೆ. ನೋಡಿ, ಇದು 2ನೇ ಪ್ಯಾಕೆಟ್ ಈಗ ನಾನು ಹಾಕ್ತಾ ಇರೋದು ಹಾಲು. ಇದು 2 ಸೇರಿ 1 ಲೀಟ್ರ್ ಹಾಲಿದೆ. ಈಗ ನಾನು ಓವನ್ ಆನ್ ಮಾಡಿದ್ದೀನಿ, ಅದರಲ್ಲಿ ಈಗ ಹಾಲು ಇಡ್ತಾ ಇದ್ದೀನಿ. ಈಗ ಮೊದಲಿಗೆ ಪ್ಯಾಸ್ಚರೈಸ್ ಮಿಲ್ಕ್ ಬಟನ್ನ ನಾವು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಅದು ಜಸ್ಟ್ ಒಂದು ಸಲ ಪ್ರೆಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಸೆಟ್ಟಿಂಗಲ್ಲಿ ಎಷ್ಟು ಲೀಟ್ರ್ ಹಾಲಿದೆ ಅಂತ ನಾವು 1 ಲೀಟ್ರ್ ಹಾಲಿದೆ, ನಾನು 1 ಲೀಟ್ರ್ ಅಂತ ಪ್ರೆಸ್ ಮಾಡಿದ್ದೀನಿ. ಆಮೇಲೆ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಿಕೊಂಡು ನಾವು ರೂಮ್ ಟೆಂಪ್ರೇಚರ್ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಇಟ್ಕೋಬೇಕಾಗತ್ತೆ. ಅದು ಆಟೋಮೆಟಿಕ್ಕಾಗಿ 7 ಮಿನಿಟ್ಸಲ್ಲಿ ಆನ್ ಆಗಿದೆ. ನೋಡಿ, 7 ಮಿನಿಟ್ಸಲ್ಲಿ ನೀಟಾಗೆಲ್ಲ ಹಾಲು ಕಾಯ್ದಿರುತ್ತೆ. ಕಾದಿದ ತಕ್ಷಣ ತಾನೇ ಆಫ್ ಆಗುತ್ತೆ. ಈಗ ಹಾಲು ಕಾದಿದೆ, ನಾನು ತೆಗೆದು ತೋರಿಸ್ತೀನಿ ನೋಡಿ. ಈಗ ಮೇಲೆ ಈಗ ನೋಡಿ ಈ ಥರ ಕೆನೆ ಬಂದಿದೆ ಅಂದರೆ ಹಾಲು ಚೆನ್ನಾಗಿ ಕಾದಿದೆ ಅಂತ. ಓವನ್ನಲ್ಲಿ ಉಕ್ಕುತ್ತೆ, ತಳ ಹತ್ತುತ್ತೆ ಅನ್ನೋ ಭಯ ಇಲ್ಲದೇ ನಾವು ಹಾಲು ಕಾಯಿಸ್ಕೋಬೋದು. ನೋಡಿ, ನಾನು ಗ್ಲಾಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾದಿದೆ. ಈಗ ನೀವು ಕೂಡ ಓವನ್ ಇದ್ದರೆ ಇದೇ ಥರ ಹಾಲನ್ನ ಓವನ್ನಲ್ಲಿ ಕಾಯಿಸ್ಕೊಳ್ಳೋಕೆ ಟ್ರೈ ಮಾಡಿ. ತುಂಬ ಈಸಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.